ಹಲೋ ನಮಸ್ತೆ, ವೆಲ್ಕಮ್ ಟು ಆಕಾಶ ಶೈನ್ಸ್. ಇವತ್ತು ನಾನು ಒಂದು ಕತೆ ಹೇಳ್ತೀನಿ. ಒಂದು ದೊಡ್ಡ ಹಳ್ಳಿ ಇತ್ತು. ಅದು ಒಂದು ಕೆರೆಯ ದಂಡೆಯ ಮೇಲಿತ್ತು, ಆದರೆ ಸಿಟಿಯಿಂದ ತುಂಬಾ ದೂರದಲ್ಲಿತ್ತು. ಹಾಗಾಗಿ ಆ ಹಳ್ಳಿಗರೆಲ್ಲ ಆ ಹಳ್ಳಿನಲ್ಲಿ ಇದ್ದಂಥ ಒಂದೇ ಪ್ರಾವಿಷನ್ ಸ್ಟೋರಲ್ಲಿ, ಒಂದೇ ಕಿರಾಣಿ ಅಂಗಡಿನಲ್ಲಿ ತಮ್ಮೆಲ್ಲ ಸಾಮಾನುಗಳನ್ನ ತಗೋತಾ ಇದ್ರು. ಎಲ್ಲ ತರಕಾರಿಗಳು ಸಿಗ್ತಾ ಇತ್ತು, ಎಲ್ಲ ಕಿರಾಣಿ ಸಾಮಾನುಗಳು ಸಿಗ್ತಾ ಇತ್ತು, ಎಲ್ಲ ಸಿಗ್ತಾ ಇತ್ತು ಆ ಅಂಗಡಿನಲ್ಲಿ. ಆ ಕಿರಾಣಿ ಅಂಗಡಿ ಓನರ್ಗೆ ವಯಸ್ಸಾಗಿತ್ತು. ತುಂಬ ವರ್ಷಗಳಿಂದ ಅವ್ರ ತಂದೆ ಕಾಲದಿಂದ ಆ ಬಿಸ್ನೆಸ್ ಮಾಡ್ತಾ ಇದ್ರು. ತುಂಬ ದುಡ್ಡು ಮಾಡಿದ್ದ. ಅವನಿಗಿಬ್ರು ಗಂಡು ಮಕ್ಕಳಿದ್ರು. ಅದೇ ಹಳ್ಳಿನಲ್ಲಿ ಒಬ್ಬ ಹೋಟೆಲ್ ಅವನಿದ್ದ, ಒಬ್ಬ ಹೋಟ್ಲ್ ಇಟ್ಕೊಂಡಿದ್ದ. ಹೋಟೆಲ್ ಅವನಿಗಂತ ಲಾಭ ಇರಲಿಲ್ಲ, ಯಾಕೆಂದ್ರೆ ಅದು ಹಳ್ಳಿ. ಎಲ್ಲರೂ ಜನ ತಮ್ಮ ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ರು. ಹಾಗಾಗಿ ಹೋಟೆಲ್ ಅವನಿಗೆ ಅಂಥ ಲಾಭ ಇರಲಿಲ್ಲ. ಹೆಂಗಸ್ರಂತೂ ಹೋಗ್ತಾನೆ ಇರಲಿಲ್ಲ. ಕೆಲವೊಬ್ರು ಗಂಡು ಮಕ್ಕಳು ಕೆಲವೊಂದ್ಸರಿ ಹೋಗೋರು. ಹಾಗಾಗಿ ಜೀವನ ನಡೆಸೋ ಅಷ್ಟು ಸಂಪಾದನೆ ಮಾಡ್ತಿದ್ದ ಹೋಟ್ಲವನು. ಆ ಹಳ್ಳಿನಲ್ಲಿ ತುಂಬಾ ಜನ ಬಡವರಿದ್ರು. ಯಾಕೆ ಅಂದರೆ ತುಂಬಾ ಜನಕ್ಕೆ ಸ್ವಂತ ಭೂಮಿ ಇರಲಿಲ್ಲ. ಅವರು ಬೇರೆಯವರ ಭೂಮಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬಂದು ದುಡಿಬೇಕಾಗಿತ್ತು, ಕೆಲಸ ಮಾಡ್ತಾ ದುಡಿಬೇಕಾಗಿತ್ತು. ಆ ಹೋಟೆಲ್ ಅವನಿಗೆ ಒಂದು ಅಭ್ಯಾಸ ಇತ್ತು. ಪ್ರತಿ ರಾತ್ರಿ ಬಡವರಿಗೆ ತನ್ನ ಹೋಟೆಲಿಂದ ಊಟನ ಫ್ರೀಯಾಗಿ ಕೊಡ್ತಿದ್ದ. ಎಲ್ಲರಿಗೂ ಅಲ್ಲ, ಕೆಲವು ಊಟ, ಕೆಲವರಿಗೆ ಒಂದು 10 ಜನಕ್ಕೆ ಫ್ರೀಯಾಗಿ ಊಟ ಕೊಡ್ತಿದ್ದ. ಯಾರು ಫಸ್ಟ್ ಬರ್ತಾರೋ 10 ಜನಕ್ಕೆ ಫ್ರೀಯಾಗಿ ಊಟ ಕೊಡ್ತಿದ್ದ. ಇದು ಅವನ ಪ್ರತಿದಿನದ ವಾಡಿಕೆ. ಆ ಹೋಟ್ಲ್ ಅವನದು. ಜನ ಎಲ್ಲ ಅವನ ಬಗ್ಗೆ ತುಂಬ ಒಳ್ಳೆ ಮಾತಾಡ್ತಾ ಇದ್ರು. ಅವನಿಗೆ ಸರಿಯಾಗಿಲ್ಲ ಆದರೂ ಜನಕ್ಕೆ, ಬಡವರಿಗೆ ಊಟ ಕೊಡ್ತಾ ಇದ್ದಾನೆ ಅಂತ ತುಂಬ ಒಳ್ಳೆ ಮಾತಾಡ್ತಿದ್ರು. ಆ ಹಳ್ಳಿಗೆ ಒಬ್ಬ ಟೀಚರು ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಅವನು ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ. ಪ್ರಾವಿಷನ್ ಸ್ಟೋರ್ ಓನರ್ನು ನೋಡ್ತಾನೆ, ಹೋಟ್ಲವನು ನೋಡ್ತಾನೆ, ಹಳ್ಳಿಗರನ್ನು ನೋಡ್ತಾನೆ. ಒಂದಿನ ಆ ಟೀಚರ್ ಹೋಗಿ ಪ್ರಾವಿಷನ್ ಸ್ಟೋರ್ ಓನರ್ ಹತ್ರ ಮಾತಾಡ್ತಾನೆ. ನೋಡು, ನಿಮ್ಮ ತಂದೆಯವ್ರ ಕಾಲದಿಂದ ಈ ಬಿಸ್ನೆಸ್ ಮಾಡ್ತಾ ಇದೆಯಾ, ತುಂಬ ದುಡ್ಡು ಮಾಡ್ಕೊಂಡಿದ್ಯಾ ನೀನು. ಆದರೆ ನಮ್ಮ ಹಳ್ಳಿನಲ್ಲಿ ತುಂಬ ಜನ ಬಡವರಿದ್ದಾರೆ. ಆ ಹೋಟ್ಲವ್ನು ನೋಡು, ಅವನು ತನ್ಗೆ ಎಷ್ಟು ಬೇಕೋ ತನ್ನ ಜೀವನಕ್ಕಾಗುವಷ್ಟು ಮಾತ್ರ ಸಂಪಾದನೆ ಮಾಡ್ತಾನೆ. ಆದರೆ ಪ್ರತಿದಿನ ರಾತ್ರಿ ಒಂದು 10 ಜನಕ್ಕಾದರೂ ಫ್ರೀಯಾಗಿ ಊಟ ಕೊಡ್ತಾನೆ. ನೀನು ಯಾಕೆ ಆ ಥರ ಏನಾದರೂ ಬಡವರಿಗೆ ಸಹಾಯ ಮಾಡುವಂಥ ಕೆಲಸಗಳನ್ನ ಮಾಡಬಾರ್ದು? ನೀನು ಯಾಕೆ ಬಡವರಿಗೆ ಸ್ವಲ್ಪ ದುಡ್ಡು, ಸಾಲನೋ ಇನ್ನೇನೋ ಕೊಡಬಾರ್ದು ಅಂತ ಟೀಚರು ಪ್ರಾವಿಷನ್ ಸ್ಟೋರ್ ಓನರ್ ಹತ್ರ ಮಾತಾಡ್ತಾನೆ. ಪ್ರಾವಿಷನ್ ಸ್ಟೋರ್ ಓನರು ಅವನನ್ನು ನೋಡಿ ಸುಮ್ಮನೆ ನಗ್ತಾನೆ. ನಾನೇನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು, ನಾನೇನು ಮಾಡ್ತಾ ಇದ್ದೀನಿ ಅಂತ ದೇವ್ರಿಗೆ ಗೊತ್ತು ಅಂತ ಹೇಳಿ ಸುಮ್ಮನಾಗ್ತಾನೆ. ಟೀಚರ್ಗೆ ಒಂಥರ ಅನ್ಸುತ್ತೆ, ಇದೇನಿದು, ನಾನು ಒಬ್ಬ ಟೀಚರ್ ಆಗಿ ಇಷ್ಟೆಲ್ಲ ಹೇಳಿದೆ ಅವನ ಹತ್ರ, ಅವನೇನು ಸರಿಯಾಗಿ ಉತ್ತರನೇ ನೀಡಲಿಲ್ವಲ್ಲ. ನಾನೇನು ಮಾಡ್ತಿದ್ದೀನೋ ನನಗೆ ಗೊತ್ತು, ನಾನೇನು ಮಾಡ್ತಿದ್ದೀನೋ ದೇವ್ರಿಗೆ ಗೊತ್ತು. ಹಾಗಂದ್ರೆ ಏನರ್ಥ? ನೀವೇನು ಮಾಡಬೇಕು ನೀವು ಮಾಡಿ, ನನ್ನ ವಿಷಯಕ್ಕೆ ಯಾಕೆ ಬರ್ತೀರಾ ಅಂತ ಹೇಳಿದ್ನ ಅಂತ ಯೋಚನೆ ಮಾಡಿಕೊಂಡು ಮನೆಗೆ ಬರ್ತಾನೆ. ಆದರೆ ಆ ಟೀಚರ್ಗೆ ಇದೇ ವಿಷಯ ಕುರಿತಾ ಇರತ್ತೆ. ಮಾರನೇ ದಿನ ಹಳ್ಳಿಯವ್ರ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾನೆ. ನೋಡಿ, ನಾನು ಹೋಗಿ ಆ ಪ್ರಾವಿಷನ್ ಸ್ಟೋರು ತಾತಂಗೆ ಈ ಥರ ಎಲ್ಲ ಹೇಳಿದೆ, ಸಹಾಯ ಮಾಡಬೇಕು ಬಡವ್ರಿಗೆ, ಹಾಗೆ ಹೀಗೆ ಹೋಟ್ಲವ್ರನ್ನ ನೋಡಿ ಅಂತ. ಆದರೆ ಅವನು ನನ್ನ ಮಾತನ್ನು ಕೇಳಿಸ್ಕೊಂಡ್ಲೇ ಇಲ್ಲ. ನಾನೇನು ಮಾಡ್ತಿದ್ದೀನೋ ನನಗೆ ಗೊತ್ತಿದೆ, ನೀವೇನು ಮಾಡಬೇಕು ಅದು ಮಾಡಿ ಅನ್ನೋ ರೀತಿ ಹೇಳ್ದ. ಅವನು ತುಂಬ ಸ್ವಾರ್ಥಿ ಇದ್ದಾನೆ, ತುಂಬ ಕಂಜೂಸಿದ್ದಾನೆ. ಅವನು ಮಾತ್ರ ಉದ್ಧಾರ ಆಗಬೇಕು ಅಂತ ಬಯಸ್ತಾನೆ. ಅವನಿಗೆ ಹಳ್ಳಿಗರ ಮೇಲೆ ಪ್ರೀತಿನೇ ಇಲ್ಲ, ಹಾಗೆ ಹೀಗೆ ಅಂತ ಆ ಟೀಚರು ತುಂಬ ವಿಷಯಗಳನ್ನ ಹೇಳಕ್ಕೆ ಶುರು ಮಾಡ್ತಾನೆ ಪ್ರಾವಿಷನ್ ಸ್ಟೋರ್ ಓನರ್ ಮೇಲೆ. ಈ ಹಳ್ಳಿಗರೆಲ್ಲ, ಮುಗ್ಧ ಹಳ್ಳಿಗರು, ಈ ಟೀಚರು ಇವನು ಮೊದಲೇ ಮಾಸ್ಟ್ರು, ಇವನು ಹೇಳೋದೆಲ್ಲ ನಿಜ ಅಂದ್ಬಿಟ್ಟು ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೋತಾರೆ. ಈ ಟೀಚರ್ ಮಾತಾಡ್ಕೊಂಡು ಬಂದು 1 ವಾರದಲ್ಲಿ ಆ ಪ್ರಾವಿಷನ್ ಸ್ಟೋರ್ ಓನರ್ಗೆ ಹುಷಾರ್ ತಪ್ಪುತ್ತೆ. ಅವನು ಹಾಸಿಗೆ ಹಿಡಿತಾನೆ. ವಯಸ್ಸಾಗಿತ್ತು, ಹಾಗಾಗಿ 1 ವಾರದಲ್ಲೇ ಅವನು ತೀರ್ಕೊಂಡು ಬಿಡ್ತಾನೆ. ಆದರೆ ಈ ಹಳ್ಳಿಗರ ಮನಸ್ಸಲ್ಲಿ ಆಗಲೇ ಒಂದು ಆಲೋಚನೆ ಸ್ಟ್ರಾಂಗ್ ಆಗಿ ಬೇರೂರ್ಬಿಟ್ಟಿರುತ್ತೆ. ಆ ಪ್ರಾವಿಷನ್ ಸ್ಟೋರ್ ಓನರ್ ತಾತ ಕಂಜೂಸು, ಅವನಿಗೆ ನಮ್ಮ ಹಳ್ಳಿಗರ ಕಂಡ್ರೆ ಇಷ್ಟ ಇಲ್ಲ, ನಮಗೇನು ಸಹಾಯ ಮಾಡಲ್ಲ, ಅವನ ಹತ್ರ ಬೇಕಾದಷ್ಟು ದುಡ್ಡಿದೆ, ಹಾಗೆ ಹೀಗೆ ಅಂತ ಈ ಟೀಚರ್ ಹೇಳಿರ್ತಾರಲ್ಲ, ಎಲ್ಲ ಅದು ಮನಸ್ಸಿನಲ್ಲಿ ಬೇರೂರ್ಬಿಟ್ಟಿರುತ್ತೆ. ಹಾಗಾಗಿ ಆ ತಾತ ಪಾಪ ಹುಷಾರ್ ತಪ್ಪದಾಗ್ಲೂ ಅವನನ್ನು ನೋಡೋಕೆ ಯಾರೂ ಹೋಗಲ್ಲ, ಅಥವಾ 1 2 3 ಜನ ಹೋಗ್ಬೋದು. ಅವನು ಸತ್ತ ಕೂಡ
ಅವನು ಸತ್ತ ಕೂಡ ಹಳ್ಳಿಗರು ಹೋಗಲ್ಲ ಅವನನ್ನು ನೋಡೋಕ್ಕೆ. ಹೀಗೆ ಆಗತ್ತೆ. ಇವಾಗ ಪ್ರಾವಿಷನ್ ಸ್ಟೋರ್ ಓನರ್ ತೀರ್ಕೊಂಡ, ಅವನಿಬ್ರು ಮಕ್ಕಳು ಅಂಗಡಿನ ಸಂಭಾಳಿಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಒಂದು ವಿಚಿತ್ರ ಸಂಗತಿ ಹಳ್ಳಿನಲ್ಲಿ ನಡೆಯುತ್ತೆ. ಇಷ್ಟು ದಿನ ರಾತ್ರಿ ಊಟನ ಫ್ರೀಯಾಗಿ ಕೊಡ್ತಿದ್ದಂಥ, ಬಡವರಿಗೆ ಫ್ರೀಯಾಗಿ ಕೊಡ್ತಿದ್ದಂಥ ಹೋಟೆಲ್ ಅವನು ಸಡನ್ ಆಗಿ ನಿಲ್ಲಿಸ್ಬಿಡ್ತಾನೆ. ಫ್ರೀಯಾಗಿ ಕೊಡೋದನ್ನ ನಿಲ್ಲಿಸ್ತಾನೆ ಊಟನ. ಈ ಹಳ್ಳಿಗರೆಲ್ಲ ಸೇರಿ ಟೀಚರ್ ಸಮೇತ ಹೋಗಿ ಕೇಳ್ತಾರೆ, ಯಾಕಪ್ಪ ನೀನು ಊಟ ಕೊಡೋದ್ರಿಂದ ತುಂಬಾ ಜನ ಬಡವರಿಗೆ ಹೆಲ್ಪ್ ಆಗ್ತಾ ಇತ್ತು, ನೀನು ಯಾಕೆ ಊಟ ಕೊಡೋದು ನಿಲ್ಲಿಸ್ಬಿಟ್ಟೆ ಅಂತ ಕೇಳ್ತಾರೆ ಹೋಟ್ಲವನ್ಗೆ. ಆವಾಗ ಹೋಟ್ಲವನ್ ಹೇಳ್ತಾನೆ, ನಾನೇನೋ ಊಟ ಕೊಡ್ತಿದ್ದೆ ಇಷ್ಟು ದಿನ, ಆದರೆ ಅದಕ್ಕಾಗೋಷ್ಟು ದುಡ್ಡು ಕೊಡ್ತಿದ್ದವನು ಆ ಪ್ರಾವಿಷನ್ ಸ್ಟೋರ್ ಓನರ್ ತಾತ. ಅವರು ದುಡ್ಡು ಕೊಡ್ತಿರೋದ್ರಿಂದ ನಾನು ಅದೇ ದುಡ್ಡಿಗಾಗೋಷ್ಟು ಊಟನ ಫ್ರೀಯಾಗಿ ಕೊಡ್ತಿದ್ದೆ. ಇವಾಗ ತಾತ ತೀರ್ಕೊಂಡ್ರು, ಅವನ ಮಕ್ಕಳಿಗೆ ದುಡ್ಡು ಕೊಡೋಕೆ ಇಷ್ಟ ಇಲ್ಲ, ಹಾಗಾಗಿ ನಾನು ಬಡವರಿಗೆ ಪ್ರತಿ ರಾತ್ರಿ ಊಟ ಕೊಡೋದು ನಿಲ್ಲಿಸ್ದೆ ಅಂತ ಸ್ಪಷ್ಟವಾಗಿ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ ಹಳ್ಳಿಗರಿಗೆ ಮತ್ತೆ ಟೀಚರ್ಗೆ ಶಾಕ್ ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡಿಬಿಟ್ವಿ, ನಾವು ಆ ತಾತನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಂಡ್ವಿ. ಅವ್ನು ಹುಷಾರು ತಪ್ಪಿದಾಗ್ಲೂ ಅವನನ್ನು ನೋಡಕ್ ಹೋಗ್ಲಿಲ್ಲ, ಅವ್ನು ಸತ್ತಾಗ್ಲೂ ಹೋಗ್ಲಿಲ್ಲ, ನಾವೆಂಥ ಕೆಲಸ ಮಾಡಿದ್ವಿ ಅಂತ ತುಂಬಾ ಬೇಜಾರಾಗತ್ತೆ. ನೀವು ಈ ಕಥೆಯಿಂದ ತಿಳ್ಕೊಂಡಂತ ನೀತಿ ಏನು ಗೊತ್ತಾ? ವಿ ಶುಡ್ ಮೈಂಡ್ ಅವರ್ ಓನ್ ಬಿಸ್ನೆಸ್. ನಮ್ಮ ಕೆಲಸನ, ನಮ್ಮ ಬಿಸ್ನೆಸ್ನ ನಾವು ನೋಡ್ಕೊಳ್ಬೇಕು. ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಸರಿ ಮಾಡ್ತಿದ್ದಾರಾ ಇಲ್ವಾ, ಅವ್ರು ಹಾಗೆ ಯಾಕೆ ಮಾಡಿದ್ರು, ಹೀಗೆ ಯಾಕೆ ಮಾಡಿದ್ರು ಅಂತ ಅವ್ರ ಬಗ್ಗೆ ನೆಗೆಟಿವ್ ಆಗಿ ವಿಷಯನ ಹಬ್ಬಿಸಿ ನೆಗೆಟಿವ್ ಆಗಿ ಮಾತಾಡೋದ್ರಿಂದ ಅದು ಕೆಟ್ಟ ಪರಿಣಾಮ ಬೀಳುತ್ತೆ. ಪ್ರತಿಯೊಬ್ಬರಿಗೂ ಅವ್ರಿಗೇನು ಬೇಕೋ ಅದು ಮಾಡೋ ಸ್ವಾತಂತ್ರ್ಯ ಇದೆ. ಅವ್ರು ಯಾರಿಗೂ ತೊಂದರೆ ಮಾಡಬಾರ್ದು, ಅವರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋದಾದರೆ ನಾವು ಬೇರೆಯವ್ರ ವಿಷಯಕ್ಕೆ ತಲೆ ಹಾಕೋದನ್ನ ಫಸ್ಟ್ ನಿಲ್ಲಿಸ್ಬೇಕು. ನಮ್ಮ ಕೆಲಸ ನಾವು ನೋಡ್ಕೊಳ್ಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವಿನ್ನೂ ಆಕಾಶ ಶೈನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ಸ್ಗೆ ನಮ್ಮ ಲೇಟೆಸ್ಟ್ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ತೆ. ನೋಡ್ತಾ ಇರಿ ಆಕಾಶ ಶೈನ್ಸ್. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಮಸ್ತೆ.